ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಪ್ರತಿ ಮಹಜರ್ಗೂ ಸರ್ಕಾರಿ ಸಾಕ್ಷಿದಾರರ ಬಳಕೆ. ದರ್ಶನ್ ಪವಿತ್ರ ಮಹಜರ್ ವೇಳೆ ಸರ್ಕಾರಿ ಸಾಕ್ಷಿಗಳು ಹಾಜರು. ಮಹಜರ್ ವೇಳೆ ಸರ್ಕಾರಿ ಅಧಿಕಾರಿಗಳು ಸಾಕ್ಷಿದಾರರಾಗಿ ಬಳಕೆಯಾಗಿದ್ದ ಆರೋಪಿಗಳು ಕೋರ್ಟ್ನಲ್ಲಿ ಹೇಳಿಕೆ ಬದಲಿಸುವ ಸಾಧ್ಯತೆ ಇರೋದ್ರಿಂದ ಸರ್ಕಾರಿ ಅಧಿಕಾರಿಗಳ ಮುಂದೆಯೇ ಆರೋಪಿಗಳ ಮಹಜರ್ ಕಾರ್ಯ ನಡೆದಿದೆ. ಸುಮನಹಳ್ಳಿ, ರಾಜಕಾಲುವೆ, ಪಟ್ಟಣಗೆರೆ ಶೆಡ್ನಲ್ಲೂ ಕೂಡ ಮಹಜರ್ ನಡೆಯಿತು. ಚಿತ್ರದುರ್ಗ, ದರ್ಶನ್ ಮತ್ತು ಆರೋಪಿಗಳ ಮನೆ ಎಲ್ಲ ಕಡೆಗಳಲ್ಲೂ ಕೂಡ ಮಹಜರ್ ಕಾರ್ಯ ನಡೆದಿದ್ದು ಸರ್ಕಾರಿ ಅಧಿಕಾರಿಗಳ ಮುಂದೆಯೇ ಪ್ರತಿಯೊಂದು ಮಹಜರನ್ನು ನಡೆಸಲಾಗಿದೆ. ಪವನ್ ಮನೆಯಲ್ಲಿ 30 ಲಕ್ಷ ರೂಪಾಯಿ ಹಣ ಸೀಸ್ ಮಾಡಲಾಯಿತು. ಸರ್ಕಾರಿ ಅಧಿಕಾರಿಗಳ ಸಮ್ಮುಖದಲ್ಲೇ ಆ ಹಣ ಸೀಸ್ ಆಗಿದೆ. ಅಂದ್ರೆ ಎಲ್ಲಿಯೂ ಆರೋಪಿಗಳು ತಪ್ಪಿಸಿಕೊಳ್ಳದಂತೆ ಸಾಕ್ಷಿ ಸಂಗ್ರಹವನ್ನ ಮಾಡಲಾಗಿದೆ. ಚಿತ್ರದುರ್ಗ, ಆರೋಪಿಗಳ ಮನೆ, ದರ್ಶನ್ ಮನೆ ಎಲ್ಲ ಕಡೆಗಳಲ್ಲೂ ಕೂಡ ಮಹಜರ್ ಕಾರ್ಯವನ್ನು ನಡೆಸಿದ್ರು. ದರ್ಶನ್ ಪವಿತ್ರ ಮಹಜರ್ ವೇಳೆ ಕೂಡ ಸರ್ಕಾರಿ ಸಾಕ್ಷಿಗಳು ಹಾಜರಾಗಿದ್ರು. ಅಧಿಕಾರಿಗಳನ್ನ ಸಾಕ್ಷಿದಾರರಾಗಿ ಬಳಕೆ ಮಾಡಿಕೊಂಡು ಸರ್ಕಾರಿ ಅಧಿಕಾರಿಗಳ ಮುಂದೆಯೇ ಈ ಮಹಜರ್ ಕಾರ್ಯವನ್ನ ನಡೆಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ಮಹಜರ್ ಕಾರ್ಯದಲ್ಲಿ ಭಾರಿ ಸೂಕ್ಷ್ಮವಾಗಿ ಎಲ್ಲೂ ಕೂಡ ಈ ಆರೋಪಿಗಳು ನಂತರ ಹೇಳಿಕೆಗಳನ್ನು ಬದಲಾಯಿಸದಂತೆ ಜಾಗೃತೆಯನ್ನು ವಹಿಸಲಾಗಿದೆ. ಹೇಗೆ ನಡೀತು ಮಹಜರ್ ಕಾರ್ಯ? ಎಷ್ಟು ಪ್ರಮುಖ ಆಗತ್ತೆ ಇದು? ಯಾವ ರೀತಿಯಲ್ಲಿ ಈ ಆರೋಪಿಗಳಿಗೆ ಕಂಟಕ ಆಗತ್ತೆ? ಲೇಟರ್ ಸ್ಟೇಜ್ನಲ್ಲಿ ಅವರು ಹೇಳಿಕೆಗಳನ್ನು ಬದಲಾಯಿಸದಂತೆ ತಡೆಯೋದಕ್ಕೆ ಸಾಧ್ಯನಾ ಈ ಕ್ರಮದಿಂದ? ಪ್ರತಿಮಾ, ಪೊಲೀಸರು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಮಾಡುವಂಥ ಪ್ರಕ್ರಿಯೆಗಳೆಲ್ಲವನ್ನೂ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಮಾಡಬೇಕಾಗತ್ತೆ. ಆದರೆ ತನಿಖೆ ಮಾಡೋ ಸಂದರ್ಭದಲ್ಲಿ ಏನೋ ಒಂದು ಪ್ರಕ್ರಿಯೆಗಳನ್ನು ಮಾಡ್ತಾರೆ. ಆ ಪ್ರಕ್ರಿಯೆಗಳಲ್ಲಿ ಯಾವುದೇ ರೀತಿಯಾದಂಥ ಲೋಪದೋಷಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮುತುವರ್ಜಿಯನ್ನು ಪೊಲೀಸರು ವಹಿಸ್ಕೊಂಡಿರುವಂಥದ್ದು. ಅದರಲ್ಲಿ ವಿಶೇಷವಾಗಿ ಮಹಜರ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಪಂಚರು ಸಮ್ಮುಖದಲ್ಲೇ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ 10ಕ್ಕೂ ಹೆಚ್ಚು ಕಡೆ ಈಗಾಗಲೇ ಮಹಜರ್ಗಳನ್ನು ಮಾಡಿರುವಂಥದ್ದು. ಎಲ್ಲ ಮಹಜರ್ಗಳಲ್ಲಿಯೂ ಕೂಡ ಅಂದರೆ ಸರ್ಕಾರಿ ಅಧಿಕಾರಿಗಳನ್ನ, ಸರ್ಕಾರಿ ನೌಕರರನ್ನ ಕರ್ಕೊಂಡೋಗಿ ಅವರ ಮುಂದೆಯೇ ಮಹಜರ್ಗಳನ್ನ ಮಾಡುವಂಥದ್ದು. ಮತ್ತು ಆ ಒಂದು ಮಹಜರಿಗೆ ಅವರ ಸರ್ಕಾರಿ ಸಿಬ್ಬಂದಿಗಳೇನು ಕರೆಸಿರ್ತಾರೆ, ಅಧಿಕಾರಿಗಳು ಕರೆಸಿರ್ತಾರೆ, ಅವರ ಒಂದು ಸಹಿಯನ್ನು ಪಡ್ಕೊಳ್ಳುವಂಥದ್ದು. ಹಾಗಾಗಿ ಸರ್ಕಾರಿ ಅಧಿಕಾರಿಗಳೇ ಆಗಿದ್ದೇ ಆದಲ್ಲಿ ಅಂದರೆ ಅವರು ಮುಂದೆ ಈ ಒಂದು ಪ್ರಕರಣಗಳು ಕೋರ್ಟ್ನಲ್ಲಿ ಒಂದು ಟ್ರಯಲ್ ನಡೆಯುವಂಥ ಸಂದರ್ಭದಲ್ಲಿ ಅವರು ಕೂಡ ಬಂದು ಒಂದು ಸಾಕ್ಷಿಯನ್ನು ಮಾಡಬೇಕಾಗತ್ತೆ. ತಮ್ಮ ಕಣ್ಣೆದುರಿಗೆ ಏನು ನಡೀತು, ಯಾವ ರೀತಿಯಾದಂಥ ಸಾಕ್ಷಿಗಳನ್ನು ಕಲೆ ಹಾಕಲಾಯಿತು, ಮತ್ತು ಮಹಜರ್ ಮಾಡೋ ಸಂದರ್ಭದಲ್ಲಿ ಕಲೆ ಹಾಕಿದಂಥ ವಸ್ತುಗಳು ಯಾವ್ಯಾವು, ಅದು ಎಲ್ಲಿ ಸಿಕ್ತು, ಈ ರೀತಿಯಾದಂಥ ಒಂದಷ್ಟು ಮಾಹಿತಿಗಳನ್ನು ಅವರು ಹೇಳಬೇಕಾಗುತ್ತೆ. ಹಾಗಾಗಿ ಪಂಚರ ಸಮ್ಮುಖದಲ್ಲಿ ಮಾಡುವಂಥ ಮಹಜರ್ ಏನಿದೆ ಅದು ಅತ್ಯಂತ ಪ್ರಮುಖವಾಗಿರ್ತದೆ. ಯಾಕೆಂದರೆ ಯಾವುದೇ ತನಿಖೆ ಮಾಡೋ ಸಂದರ್ಭದಲ್ಲಿ ಕಲೆ ಹಾಕುವಂಥ ಸಾಕ್ಷಿಗಳು ಮುಂದೆ ಆರೋಪಿ ತಪ್ಪು ಮಾಡಿದಾನೆ ಅನ್ನೋದಕ್ಕೆ ಸಾಕಷ್ಟು ಒಂದು ಬಲ ಕೊಡ್ತವೆ. ಹಾಗಾಗಿ ಆ ಒಂದು ಸಾಕ್ಷಿಗಳನ್ನ ಕಲೆ ಹಾಕುವಂಥ, ಅದರಲ್ಲಿ ವಿಶೇಷವಾಗಿ ಇಲ್ಲಿ ಘಟನೆ ನಡೆದಂತಾದರೆ ಅಲ್ಲೇ ಮಾಡಿದಂಥ ಜಾಗ ಆಗಿರ್ಬೋದು, ಅಂದರೆ ಅವರ ಬಾಡಿಯನ್ನು ಬಿಸಾಕಿದಂಥ ಜಾಗ ಆಗಿರ್ಬೋದು, ಮೊಬೈಲ್ ಬಿಸಾಕಿದಂಥ ಜಾಗ ಆಗಿರ್ಬೋದು, ಜೊತೆಗೆ ಪಾರ್ಟಿ ಮಾಡಿದಂಥದ್ದು, ಮತ್ತು ಬೇರೆ ಬೇರೆ ಈ ಒಂದು ಷಡ್ಯಂತ್ರ ಮಾಡಿದಂಥ ಜಾಗಗಳಿಗೆ ಹೋಗಿ, ಮತ್ತು ಅವನು ಕಿಡ್ನಾಪ್ ಮಾಡಿದಂಥ ಜಾಗಗಳಿಗೆ ಹೋಗಿ, ಮತ್ತು ಮೈಸೂರಿಗೆ ಹೋಗಿ ಮಹಜರ್ಗಳನ್ನ ಮಾಡ್ಕೊಂಡ್ಬಂದಿದ್ದಾರೆ. 10ಕ್ಕೂ ಹೆಚ್ಚು ಜಾಗಗಳಲ್ಲಿ ಏನು ಮಹಜರನ್ನ ಮಾಡಲಾಗಿದೆ. ಅಲ್ಲಿ ಪೊಲೀಸರು ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗಿರುವಂಥದ್ದು. ಅಂದರೆ ಇಲ್ಲಿ ಒಂದು ಕಡೆ ಸರ್ಕಾರದಿಂದ ಮತ್ತು ಹಿರಿಯ ಅಧಿಕಾರಿಗಳಿಂದ ಈ ಪ್ರಕರಣದಲ್ಲಿ ಯಾವುದೇ ಲೋಪದೋಷಗಳಾಗಬಾರ್ದು ನಿಟ್ಟಿನಲ್ಲಿ ಒಂದಷ್ಟು ಹೆಚ್ಚು ಏನೇ ಒಂದು ಮ್ಯಾಕ್ಸಿಮಮ್ ಎಫರ್ಟನ್ನು ಹಾಕಿ ಅನ್ನುವಂಥ ಸೂಚನೆ ಕೊಟ್ಟಿರೋದ್ರಿಂದ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಹೆಚ್ಚಾಗಿ ಸರ್ಕಾರಿ ಅಧಿಕಾರಿಗಳನ್ನೇ ಅಂದರೆ ಹುಡುಕಿ ಆ ಒಂದು ಅವರ ಸಮ್ಮುಖದಲ್ಲಿ, ಅಂದರೆ ಪಂಚರ ಸಮ್ಮುಖದಲ್ಲಿ ಮಹಜರನ್ನ ಮಾಡಿರುವಂಥದ್ದು. ಹಾಗಾಗಿ ಆ ಒಂದಷ್ಟು ಸಾಕ್ಷಿಗಳು ಮುಂದೆ ಅಲ್ಲಿ ಯಾರ ಸಮ್ಮುಖದಲ್ಲಿ ಒಂದು ಮಹಜರನ್ನ ಮಾಡಲಾಗುತ್ತೆ ಅವರು ಕೂಡ ಕೋರ್ಟ್ನಲ್ಲಿ ಬಂದು ಒಂದು ಸಾಕ್ಷಿಯನ್ನು ನುಡಿಬೇಕಾಗುತ್ತೆ. ಹಾಗಾಗಿ ಅವರು ಸರ್ಕಾರಿ ಅಧಿಕಾರಿಗಳಾದರೆ ಒಂದು ಯಾವುದೇ ರೀತಿಯಾಗಿ ಮುಂದಿನ ಹಂತದಲ್ಲಿ ಅವರ ಹೇಳಿಕೆಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವರು ಬದಲಾಯಿಸೋದಿಲ್ಲ. ಹಾಗಾಗಿ ಪ್ರೈವೇಟ್ ವ್ಯಕ್ತಿಗಳಿಗಿಂತ ಅಂದರೆ ಗೌರ್ಮೆಂಟ್ ಆಫೀಸರ್ಸ್, ಗೌರ್ಮೆಂಟ್ ಏನೋ ನೌಕರರಿದ್ದರೆ ಅದಷ್ಟು ಒಳ್ಳೆಯದು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನೇ ಹುಡುಕಿ ಮಹಜರನ್ನ ಮಾಡ್ತಾ ಇರುವಂಥದ್ದು. ಹಾಗಾಗಿ ಈ ರೀತಿಯಾಗಿ ಒಂದೊಂದಷ್ಟು ಸಣ್ಣ ಪುಟ್ಟ ವಿಚಾರಗಳನ್ನು ನಾವು ನೋಡ್ತಾ ಹೋದರೆ ಈ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರು ಸಾಕಷ್ಟು ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಮುಂದೆ ಟ್ರಯಲ್ ಆಗೋ ಸಂದರ್ಭದಲ್ಲಿ ಯಾವುದೇ ಟೆಕ್ನಿಕಲ್ ಪಾಯಿಂಟ್ಸ್ಗಳನ್ನ ಇಟ್ಟುಕೊಂಡು ಅಂದರೆ ಆರೋಪಿಗಳು ತಪ್ಪಿಸ್ಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ, ಮತ್ತು ಕಲೆ ಹಾಕುವಂಥ ಸಾಕ್ಷಿಗಳು ಅಷ್ಟೇ ಅಬ್ಸಲ್ಯೂಟ್ ಆಗಿರಬೇಕು, ಮತ್ತು ಅಲ್ಲಿ ಅಂದರೆ ಸಾಕ್ಷಿ ನುಡಿಯುವಂಥವ್ರು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ 100% ಆಗಿ ನಿಲ್ಲಬೇಕಾಗುತ್ತೆ. ಹಾಗಾಗಿ ಹೆಚ್ಚಾಗಿ ಸರ್ಕಾರಿ ಅಧಿಕಾರಿಗಳನ್ನ ಹುಡುಕಿ ಅವರ ಸಮ್ಮುಖದಲ್ಲೇ ಮಹಜರ್ಗಳನ್ನು ಮಾಡ್ತಾ ಇರುವಂಥದ್ದು, ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇರುವಂಥದ್ದು, ಮತ್ತು ಮೆಟೀರಿಯಲ್ ಎವಿಡೆನ್ಸ್ಗಳನ್ನು ಅಂದರೆ ಒಂದು ಮೆಗರ್ ಮಿಷಿನನ್ನು ಏನು ವಶಪಡಿಸಿಕೊಂಡಿರುವಂಥದ್ದು, ಅಥವಾ ಬಟ್ಟೆಗಳನ್ನು ವಶಪಡಿಸಿಕೊಂಡಿರುವಂಥದ್ದು, ಅಥವಾ ರೇಣುಕಾ ಸ್ವಾಮಿಯಿಂದ ಏನೋ ಒಂದು ಕದ್ಕೊಂಡು ಹೋದಂಥ ಚಿನ್ನಾಭರಣ
ಆಭರಣಗಳನ್ನ ವಶಪಡಿಸಿಕೊಂಡಿದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದ ಸಾಕ್ಷಿಗಳನ್ನ ಕಲೆ ಹಾಕುವಂಥ ಸಂದರ್ಭದಲ್ಲಿ ಅಲ್ಲಿ ಸರ್ಕಾರಿ ಅಧಿಕಾರಿಗಳು ಪಂಚರಾಗಿ ಅವ್ರ ಮುಂದೆ ಇದ್ದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಹೆಚ್ಚು ಅದು ಸಾಕ್ಷಿಯ ಅಂದರೆ ಎವಿಡೆನ್ಷಿಯಲ್ ವ್ಯಾಲ್ಯೂ ಇರ್ತದೆ ಮುಂದೆ ತನಿಖೆ ಸಂದರ್ಭದಲ್ಲಿ. ಹಾಗಾಗಿ ಪೊಲೀಸರು ಎಲ್ಲ ರೀತಿಯಾದಂಥ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ತನಿಖೆ ಮಾಡ್ತಾ ಇರುವಂಥದ್ದು. ಮುಂದಿನ ಹಂತದಲ್ಲಿ ವಿಶೇಷವಾಗಿ ಈ ಅರೆಸ್ಟ್ ಆಗಿರುವಂಥ ಏನು ಆರೋಪಿಗಳು ಜಾಮೀನು ಪಡೆದುಕೊಳ್ಳುವಂಥದ್ದಾಗಲಿ ಅಥವಾ ಅಂತಿಮವಾಗಿ ಟ್ರಯಲ್ ನಡೆದ ಸಂದರ್ಭದಲ್ಲಿ ಅಂತಿಮ ತೀರ್ಪು ಬರುವಂಥ ಸಂದರ್ಭದಲ್ಲಿ ಕೂಡ ಆರೋಪಿಗಳು ತಪ್ಪಿಸಿಕೊಳ್ಳಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ರೀತಿಯಾದ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಸುದ್ದಿ ಮುಂದುವರಿಯುತ್ತೆ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.